ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನಮ್ಮ ದೌರ್ಜನ್ಯಕೋರರ ಮುಂದೆ ಮಂಡಿ ಊರಿ ಕುಳಿತು ಅತ್ಯಂತ ದೀನ ಭಾವದಿಂದ ಪ್ರಾರ್ಥಿಸಿಕೊಳ್ಳುವುದರಿಂದ ನಮ್ಮ ಹಕ್ಕುಗಳನ್ನ ನಾವು ಮರಳಿ ಪಡೆಯುವುದಕ್ಕೆ ಅಸಾಧ್ಯ. ಆದರೆ ನಿರಂತರ ಮತ್ತು ಪ್ರಾಮಾಣಿಕ ಹೋರಾಟದಿಂದ ನಮ್ಮ ಹಕ್ಕುಗಳನ್ನ ನಾವು ಮರಳಿ ಪಡೆಯುವುದಕ್ಕೆ ಸಾಧ್ಯ ಅಂತ ಹೇಳಿದಂತಹ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾತನ್ನ ನಮ್ಮ ಜನ್ಜಿ ಜನರೇಷನ್ ಏನಿದೆ ಅದು ತುಂಬಾ ಸೀರಿಯಸ್ ಆಗಿ ತೆಗೆದುಕೊಂಡಂಗೆ ಕಾಣ್ತಾ ಇದೆ. ಜಂತರ್ ಮಂತರ್ನಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಸೇರಿದಂತೆ ದೇಶದಾದ್ಯಂತ ಇರುವಂತಹ ವಿದ್ಯಾರ್ಥಿಗಳು ನಡೆಸ್ತಾ ಇರುವಂತಹ ಹೋರಾಟವನ್ನ ದಮನಗೊಳಿಸೋದಕ್ಕೆ ಅವರ ಮೇಲೆ ಲಾಠಿ ಚಾರ್ಜ್ ಮಾಡಲಾಯಿತು, ಅವರ ಕೈಕಾಲು ಮುರಿಯಲಾಯಿತು, ಅವ್ರ ತಲೆ ಬುರುಡೆ ಹೊಡೆಯಲಾಯಿತು, ಅವ್ರ ಮೇಲೆ ಅಶ್ರುವಾಯು ಪ್ರಯೋಗವನ್ನ ಮಾಡಲಾಯಿತು. ಅಷ್ಟೇ ಅಲ್ಲ, ಜಲಫಿರಂಗಿಯನ್ನ ಸಿಡಿಸಲಾಯಿತು. ಏನ್ ಮಾಡಿದ್ರು, ಎತ್ತ ಮಾಡಿದ್ರು, ಆ ಒಂದು ಹೋರಾಟದಲ್ಲಿ ವಿದ್ಯಾರ್ಥಿಗಳು ಸಾಗರೋಪಾದಿಯಲ್ಲಿ ಬಂದು ಸೇರ್ತಾ ಇದ್ದಾರೆ. ಎಲ್ಲಿವರೆಗೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡೋದಿಲ್ವೋ, ಎಲ್ಲಿವರೆಗೆ ಈ ಒಂದು ನೀಟ್ ಅಕ್ರಮಕ್ಕೆ ಬಲಿಯಾದಂತಹ ವಿದ್ಯಾರ್ಥಿಗಳ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಪರಿಹಾರ ಕೊಡೋದಿಲ್ವೋ, ಎಲ್ಲಿಯವರೆಗೆ ಈ ಶಿಕ್ಷಣ ನೀತಿ ಏನಿದೆ ಅದು ಅಮೂಲಾಗ್ರ ಬದಲಾವಣೆ ಆಗದ ಹೊರತು ನಾವು ನಮ್ಮ ಪ್ರತಿಭಟನೆಯನ್ನ ಹಿಂಪಡೆಯುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತು ಇಡೀ ದೇಶಾದ್ಯಂತ ಇವತ್ತು ಕಂಡಿರುವಂತಹ ದೃಶ್ಯಗಳೇನಿವೆ ಅವು ನಿಜಕ್ಕೂ ಕೂಡ ಭಯ ಹುಟ್ಟಿಸುವಂತದ್ದು. ಏನಾಗಬಾರ್ದು ಅಂತ ಅನ್ಕೊಂಡಿದ್ವೋ ಅದೇ ರೀತಿಯಾದಂತಹ ಹೋರಾಟಗಳು ಈಗ ಎಲ್ಲ ಕಡೆ ಕಂಡು ಬರ್ತಾ ಇದೆ ದೇಶದಾದ್ಯಂತ. ಈ ಮಧ್ಯೆ ಅಂತೂ ಇಂತೂ ಪ್ರಧಾನಿ ಮೋದಿ ಅವರು ತಮ್ಮ ಮೌನ ಮುರಿದಿದ್ದಾರೆ. ಎಕ್ಸ್ ಖಾತೆಯಲ್ಲಿ ಅವರು ಬರೆದುಕೊಂಡಿದ್ದಾರೆ, ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡುವವರನ್ನ ನಾವು ಸುಮ್ಮನೆ ಬಿಡೋದಿಲ್ಲ ಅಂತ. ಆದ್ರೆ ರಾಹುಲ್ ಗಾಂಧಿ ಅವರು ಅದಕ್ಕೆ ಉತ್ತರ ಕೊಡ್ತಾ, ಸ್ವಾಮಿ ನೀವೇ ಸ್ವಾಮಿ ವಿದ್ಯಾರ್ಥಿಗಳ ಜೊತೆ ಚೆಲ್ಲಾಟ ಆಡ್ತಾ ಇರೋರು, ನೀವು ಅಂದ್ಕೋತಿದ್ದೀರಾ ಅಥವಾ ಬೇರೆಯವ್ರಿಗೆ ಅಂತಿದ್ದೀರಾ, ಅದಕ್ಕೆ ಕ್ಲಾರಿಟಿ ಕೊಡಿ ಅಂತ. ಈ ಮಧ್ಯೆ ಈ ಹೋರಾಟಕ್ಕೆ ಸುಪ್ರೀಂ ಕೋರ್ಟ್ ನ ಮುಂದೆ ವಕೀಲರು ಸಂವಿಧಾನದ ಪೀಠಿಕೆಯನ್ನ ಓದಿ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕಡೆ ಅಣ್ಣಾ ಹಜಾರೆ ಅವರು ಮೌನ ಪ್ರತಿಭಟನೆ ಮಾಡೋದರ ಮೂಲಕ ದಮನಕಾರಿ ನೀತಿ ಬೇಡ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾತುಕತೆಯಿಂದ ಬಗೆಹರಿಸಿ ಅಂತ ಹೇಳಿದ್ದಾರೆ. ಸೊ ಈ ಹೋರಾಟ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದೆ. ಇನ್ನು ಜೆನ್ಜಿಗಳು ನೀವ್ ಏನ್ ಮಾಡಿದ್ರು ಕೂಡ ಅವರು ಹೋರಾಟದಿಂದ ಹಿಂದೆ ಸರಿತಾ ಇಲ್ಲ. ಎಲ್ಲವನ್ನೂ ಅವರು ತುಂಬಾ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾರೆ ಮತ್ತು ಸ್ವೀಕರಿಸ್ತಾ ಇದ್ದಾರೆ. ಹೀಗಾಗಿ ಈ ಹೋರಾಟ ಮುಂದೆ ಏನಾಗುತ್ತೆ, ಸರ್ಕಾರ ಏನ್ ಮಾಡುತ್ತೆ ಮತ್ತು ಮುಂದಿನ ದಿನಗಳಲ್ಲಿ ಇದು ರಾಜಕೀಯ ತಿರುವನ್ನ ಹೇಗೆ ಪಡೆದುಕೊಳ್ಳುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ನಡೆಸ್ತೀವಿ. ಇದೇ ಈ ಕ್ಷಣದ ಸ್ಪೆಷಲ್ ಬಿಜೆಪಿಗೆ ನೀಟ್ ಧರ್ಮ ಸಂಕಷ್ಟ. ನೀಟ್ ವಿರುದ್ಧದ ಕಿಚ್ಚು ಬೂದಿ ಮುಚ್ಚಿದ ಕೆಂಡದಂತಾಯ್ತು ದೆಹಲಿ. ಸಿಜೆಪಿ ವಿದ್ಯಾರ್ಥಿಗಳ ಹೋರಾಟದಿಂದ ರಾಷ್ಟ್ರ ರಾಜಧಾನಿ ಉದ್ವಿಗ್ನ. ಸಂಸತ್ ಹೊರಗೆ ಮತ್ತು ಒಳಗೆ ಮುಂದುವರೆದ ನೀಟ್ ವಿರುದ್ಧದ ಹೋರಾಟ. ಕಾಂಗ್ರೆಸ್ ನೀಟ್ ಪ್ರತಿಭಟನೆಗೆ ಬಿಜೆಪಿ ಕೌಂಟರ್ ಅಟ್ಯಾಕ್. ಪ್ರತಿಷ್ಠೆ ಜಿದ್ದಾಜಿದ್ದಿಗೆ ಜಗಳ, ಹೊಟ್ಟೆ ಎಸುತ ಬಿಟಿ ರಂಪ ಆಗಿದ್ಯಾಕೆ? ಪ್ರಧಾನ್ ರಾಜೀನಾಮೆ ಇಲ್ಲ, ರಾಹುಲ್ ಗಾಂಧಿ ಬಿಡ್ತಾ ಇಲ್ಲ, ಹಾಗಾದ್ರೆ ಮುಂದೇನು? ವಿದ್ಯಾರ್ಥಿಗಳ ಭವಿಷ್ಯಕ್ಕಿಂತ ನಾಯಕರಿಗೆ ರಾಜಕೀಯವೇ ಹೆಚ್ಚಾಯ್ತಾ? ನೀಟ್ ಅಕ್ರಮ ದೆಹಲಿ ರಣರಂಗ, ಬೇಕಿತ್ತ ಈ ಬಿಟಿ ರಂಪ? ಪ್ರಧಾನಿ ಮೋದಿಯೇ ಹೇಳಿದ್ರು ಕೇಳ್ತಾ ಇಲ್ಲ ಜೆನ್ಜಿ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡದೆ ಮೊಂಡಾಟ ಯಾಕೆ? ಮೋದಿ ಪೋಸ್ಟ್ಗೆ ರಾಹುಲ್ ಕೆಂಡ, ಕಾಂಗ್ರೆಸ್ ನಿರ್ಧಾರ ಮುಂದೇನು? ದೇಶಾದ್ಯಂತ ನಾಳೆ ಕಾಕ್ರೋಚ್ ಜನತಾ ಪಾರ್ಟಿ ವಿದ್ಯಾರ್ಥಿಗಳ ಹೋರಾಟಕ್ಕೆ ಕರೆ ಕೊಟ್ಟಿದೆ. ರಾತ್ರಿ ಹಗಲು ಎನ್ನದೆ ಜನ ಸೇರ್ತಾ ಇದ್ದಾರೆ, ವಿದ್ಯಾರ್ಥಿಗಳು ಸೇರ್ತಾ ಇದ್ದಾರೆ ಜಂತರ್ ಮಂತರ್ನಲ್ಲಿ. ನಾಳೆ ಇಡೀ ದೇಶದಾದ್ಯಂತ ಪ್ರತಿಭಟನೆ ಮಾಡಿ ಅಂತ ಕರೆ ಕೊಟ್ಟಿದ್ದಾರೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲೂ ಕೂಡ ಜನ ಸೇರ್ತಾ ಇದ್ದಾರೆ. ಮೋಸ್ಟ್ಲಿ ವೀಕೆಂಡ್ಸ್ ಅಲ್ಲಿ ಈ ಹೋರಾಟ ಇನ್ನು ತೀವ್ರ ಸ್ವರೂಪ ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಕೇಂದ್ರ ಸರ್ಕಾರ ಎಲ್ಲಾ ಮಾಡ್ತಾ ಇದೆ, ಆದ್ರೆ ಜೆನ್ಜಿಗಳು ಕೇಳ್ತಾ ಇರೋದನ್ನ ಮಾತ್ರ ಮಾಡ್ತಾ ಇಲ್ಲ. ಭಾಷಣ ಹೊಡಿತಾ ಇದೆ, ಟ್ವೀಟ್ ಮಾಡ್ತಾ ಇದೆ. ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡಂಗೆ ಈಗ ಮೋದಿ ಅವರು ಟ್ವೀಟ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ದೇಶದ ವಿವಿಧ ಭಾಗದಲ್ಲಿ ಇವತ್ತು ತುಂಬಾ ದೊಡ್ಡ ಹೋರಾಟಗಳು ನಡೆದಿವೆ. ಜನ ಸಾಗರೋತ್ಪಾದಿಯಲ್ಲಿ ಸೇರಿದ್ದಾರೆ. ಹಾಗಾದ್ರೆ ಬನ್ನಿ, ರಾಷ್ಟ್ರದಾದ್ಯಂತ ಹಲವು ಭಾಗಗಳಲ್ಲಿ ಯಾವ ರೀತಿಯಾದಂತಹ ಹೋರಾಟ ನಡೆದಿದೆ ನೋಡೋಣ. ತಾವು ನೋಡ್ತಾ ಇರುವಂತಹ ದೃಶ್ಯಗಳು ನಾಸಿಕ್, ಕೇರಳಂ, ಬಿಹಾರ್ ಮತ್ತು ವಿಜಯವಾಡ. ನಾಸಿಕ್ ನಲ್ಲಿ ಇಡೀ ಟ್ರಾಫಿಕ್ ಜಾಮ್ ಸೃಷ್ಟಿಯಾಗಿತ್ತು. ಸಾಗರೋಪಾದಿಯಲ್ಲಿ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ನಾಟ್ ಓನ್ಲಿ ಸ್ಟೂಡೆಂಟ್ಸ್ ಪೇರೆಂಟ್ಸ್ ಕೂಡ ಬಂದಿದ್ದಾರೆ. ಪೇರೆಂಟ್ಸ್ ಎದಕ್ಕೆ ಬಂದಿದ್ದಾರೆ ಅಂದ್ರೆ ಮಕ್ಕಳನ್ನ ಹೊಡೆದಂತಹ ರೀತಿಯಿಂದ ಹೊಟ್ಟೆ ಉರಿದು
ಸಹಾನುಭೂತಿಯಿಂದ ಬಂದಿದ್ದಾರೆ. ಕೇರಳಂನಲ್ಲೂ ಕೂಡ ವಿದ್ಯಾರ್ಥಿ ಸಂಘಟನೆಗಳು ಲೋಕಭವನಕ್ಕೆ ಮುತ್ತಿಗೆ ಹಾಕೋದಕ್ಕೆ ಹೋಗಿದ್ದಾರೆ. ಜಲಫಿರಂಗಿಯನ್ನ ಸಿಡಿಸಲಾಯಿತು. ಜಲಫಿರಂಗಿ ಸಿಡಿಸಿದ್ರು ಕೂಡ ಕದಲಿಲ್ಲ. ಬೆಕ್ಕದ್ದು ಮಾಡ್ರಿ ನೀವು ಅಂತ ಹೇಳಿ ಮುತ್ತಿಗೆ ಹಾಕಕ್ ಹೋದ್ರು. ಇನ್ನೊಂದು ಕಡೆ ಬಿಹಾರದಲ್ಲೂ ಕೂಡ ಅಯ್ಯಯ್ಯೋ ಬಿಹಾರದ ಜನ, ಅದರಲ್ಲೂ ಬಿಹಾರದ ವಿದ್ಯಾರ್ಥಿಗಳು ಅವ್ರು ನೆಕ್ಸ್ಟ್ ಲೆವೆಲ್. ಅವರು ಬಿಹಾರದಲ್ಲಿ ನಡೆದಿರುವ ಒಂದೊಂದು ಘಟನೆ ಹೇಳ್ತಾ ಇದ್ರೆ ಬ್ಯಾರಿಕೇಡ್ ಹಾಕಿದ್ರೆ ಬ್ಯಾರಿಕೇಡ್ಗಳನ್ನ ಹಿಡ್ಕೊಂಡು ಜೋಕಾಲಿ ಆಡಿ ಜಾರಬಂಡಿ ಆಡ್ತಾ ಇದ್ದಾರೆ. ಅವರೇ ಹೋಗಿ ಕೇಳ್ತಾ ಇದ್ದಾರೆ, ಸರ್ ನಮ್ಮ ಮೇಲೆ ನೀವು ಅಶ್ರುವಾಯು ಪ್ರಯೋಗ ಮಾಡೋದಿಲ್ವಾ? ನಾವು ಒಂದ್ಸರಿ ನೋಡ್ಬೇಕು ಅಶ್ರುವಾಯು ಹೆಂಗಿರುತ್ತೆ ಅಂತ ಫೀಲ್ ಮಾಡ್ಬೇಕು, ಯಾಕಂದ್ರೆ ನಾವು ಅದನ್ನ ಫೀಲ್ ಮಾಡಿಲ್ಲ ಅಂತ. ಆ ಲೆವೆಲ್ಗೆ ಹೋಗ್ತಾ ಇದ್ದಾರೆ. ಸೊ ಈ ಜಂಜಿಗಳ ಪಲ್ಸ್ ಅನ್ನ ಅರ್ಥ ಮಾಡ್ಕೊಳಕ್ ಆಗಲ್ಲ. ಲಾಠಿ ಚಾರ್ಜ್ ಮಾಡಿದ ತಕ್ಷಣ ಓಡೋ ಹೋಗೋ ಹಾಗೆ, ಅಶ್ರುವಾಯು ಸಿಡಿಸಿದ ತಕ್ಷಣ ಓಡೋ ಹೋಗೋ ಹಾಗೆ, ಜಲಫಿರಂಗಿ ಸಿಡಿಸಿದ ತಕ್ಷಣ ಓಡೋ ಹೋಗೋ ಹಾಗೆ. ಹಾಗಿಲ್ಲ, ಇವರು ಬಂದಿದ್ದು ಬರ್ಲಿ ಎಲ್ಲ ಬರ್ಲಿ, ಬಟ್ ನಾವು ತಗೊಳ್ತೀವಿ ಅಂತ ನಿಂತು ಬಿಟ್ಟಿದ್ದಾರೆ ಅವರು. ಮತ್ತೊಂದು ಕಡೆ ವಿಜಯವಾಡದಲ್ಲೂ ಕೂಡ ಕಾಂಗ್ರೆಸ್ ಮತ್ತು ಬಿಜೆಪಿ ಫೈಟ್. ಇದು ಬಿಡಿ, ಇದು ರಾಜಕೀಯ. ಇವ್ರ ಕಚೇರಿಗೆ ಹೋಗೋದಂತೆ, ಅವ್ರ ಕಚೇರಿಗೆ ಹೋಗೋದಂತೆ, ಮುತ್ತಿಗೆ ಹಾಕದಂತೆ, ಇವುಗಳನ್ನ ಹಿಡ್ಕೊಂಡು ಒಡೆದಾಡದಂತೆ. ಇದು ರಾಷ್ಟ್ರದ್ದಾಯ್ತು. ಇನ್ನು ರಾಜ್ಯದಲ್ಲೂ ಕೂಡ ಶಿವಮೊಗ್ಗ ಸೇರಿದಂತೆ ಹಲವು ಭಾಗದಲ್ಲಿ ಪ್ರತಿಭಟನೆಗಳು ನಡೆದಿವೆ. ವಿದ್ಯಾರ್ಥಿಗಳು ರೊಚ್ಚಿಗೆದ್ದಿದ್ದಾರೆ. ವಿದ್ಯಾರ್ಥಿಗಳು ರೋಡಿಗೆ ಬರ್ತಾ ಇದ್ದಾರೆ. ಸೊ ಇದು ಇವತ್ತು ನಡೆದಂತಹ ಪ್ರಮುಖ ಘಟನೆಗಳ ವಿವರ. ಇನ್ನೊಂದಿಷ್ಟು ಸುದ್ದಿಗಳನ್ನ ನಾನು ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಬಿಫೋರ್ ನಾನು ಅತಿಥಿಗಳನ್ನ ಮಾತಾಡ್ಸೋಕ್ಕಿಂತ ಮುಂಚೆ ಈ ಜೆನ್ಜಿಗಳ ಮೈಂಡ್ ಸೆಟ್ಟೇ ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ. ಯಾಕೆ ಅಂತಂದ್ರೆ ನಾನು ಆಗ್ಲೇ ಹೇಳಿದೆ, ಆ ವಿಜುವಲ್ಸ್ ಅನ್ನ ತೋರಿಸಿ ನೋಡಿ. ಪೊಲೀಸರು ಹೊಡೆಯಕ್ ಬಂದಾಗ ಇನ್ನೇನ್ ಲಾಠಿ ಎತ್ತದ ತಕ್ಷಣನೇ ಜನಗಣಮನ ಹಾಡಕ್ ಶುರು ಮಾಡಿದ್ರು, ರಾಷ್ಟ್ರಗೀತೆ ಶುರು ಮಾಡಿಬಿಟ್ರು. ಏನ್ ಮಾಡ್ತಾರೆ ಪೊಲೀಸರು? ಲಾಠಿ ಹಿಡಿದು ಸುಮ್ಮನೆ ನಿಂತು ಬಿಟ್ರು, ಅವರು ಹೊಡೆಯಕ್ಕೆ ಹೋಗಿಲ್ಲ. ಮತ್ತೊಂದು ಕಡೆ ಅಶ್ರುವಾಯು ಸಿಡಿಸಿದ ತಕ್ಷಣ ಹೋಗಿ ಅವರೇ ನೋಡಿ, ನಾನು ಎಲ್ಲಾ ತರದ್ದು ಫೀಲ್ ಮಾಡಿದ್ದೀನಿ, ಆದ್ರೆ ಅಶ್ರುವಾಯು ಹೇಗ್ ಫೀಲ್ ಆಗುತ್ತೆ ಅಂತ ಗೊತ್ತಿಲ್ಲ ಅಂತ ಅಶ್ರುವಾಯು ಹೊಗೆ ಒಳಕ್ಕೆ ತಾನೇ ನುಗ್ಗಿ ಇದು ಒಂಥರ ತುಂಬಾ ಬಿಟ್ಟರ್ ಟೇಸ್ಟ್ ಇದೆ ಅಂತ ಹೇಳ್ತಾರೆ. ನೋಡಿ ಅಲ್ಲಿ ನೋಡಿ ಜಲಫಿರಂಗಿ ಹೊಡಿತಾ ಇದ್ದಾರೆ, ಆದ್ರೆ ಅಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಅಂದ್ರೆ ನೀವು ಏನೇ ಬರ್ಲಿ ಅದನ್ನ ನಾವು ತುಂಬಾ ಪ್ರೀತಿಯಿಂದ ಸ್ವೀಕರಿಸ್ತೀವಿ ಅಂತ. ಆ ಕಡೆಯಿಂದ ದ್ವೇಷದ ಭಾಷೆ, ಈ ಕಡೆಯಿಂದ ಪ್ರೀತಿಯ ಭಾಷೆ. ದ್ಯಾಟ್ ಈಸ್ ಜೆನ್ಜಿ. ಪೊಲೀಸ್ ವಾಹನದ ಮುಂದೆ ಒಬ್ಬ ಹೆಣ್ಮಗಳು, ಬರ್ರಿ ನಿಮ್ಗೆ ದಮ್ಮಿದ್ರ ತಾಕತ್ತಿದ್ರ ಮುಂದೆ ಬರ್ರಿ ಅಂತ ನಿಂತು ಬಿಟ್ಟಿದ್ದಾಳೆ. ಆ ಪೊಲೀಸರಾದ್ರೂ ಏನ್ ಮಾಡ್ತಾರೆ? ಅವ್ರ ಕರ್ತವ್ಯ ಅವ್ರು ನಿರ್ವಹಿಸ್ಬೇಕು. ಇನ್ನೊಂದು ಒಂದು ತಾಯಿ ಅಲ್ಲಿ ಬಂದು ಅಳ್ತಾಳೆ. ನೋಡಿ, ನಿನ್ನೆ ಮಕ್ಕಳನ್ನ ಹೊಡೆದಿದ್ ನೋಡಿ ನಂಗೆ ಬಹಳ ಮನಸ್ಸಿಗೆ ಬೇಜಾರಾಯ್ತು. ಅವರು ನಮ್ಮ ಮಕ್ಕಳು ಇದ್ದಾಗೆ ತಲೆ ಹೊಡೆದ್ರಿ, ಕೈಕಾಲು ಮುರಿದ್ರಿ, ರೋಡಲ್ಲಿ ದರ ನಾಯಿ ಹೇಳ್ದಂಗೆ ಹೇಳಿದ್ರು ಮಕ್ಕಳನ್ನ. ನಿಮಗೆ ಹೃದಯ ಆಯ್ತೋ ಇಲ್ಲೋ ಅಂತ ಅಲ್ಲಿ ಲೇಡಿ ಪೊಲೀಸರು ಯಾರ್ಯಾರಿದ್ದಾರೆ ಅವ್ರು ಕೇಳಿದ್ರು, ನಿಮ್ಗೆ ಮಕ್ಕಳಿಲ್ವಾ ಮನೆಯಲ್ಲಿ? ನಿಮ್ಮ ತಾಯಿ ಹೃದಯ ಇಲ್ವಾ? ಯಾಕೆ ಹಂಗೆ ಹೊಡೆದ್ರಿ, ಯಾಕೆ ಹಂಗೆ ಮಾಡಿದ್ರಿ ಅಂತ ಕೇಳ್ತಾರೆ. ಆವಾಗ ತಲೆ ತಗ್ಗಿಸ್ತಾರೆ ಆ ಪೊಲೀಸರು. ಯಾಕೆ ಅಂದರೆ ಒಂದು ಕರ್ತವ್ಯಕ್ಕೆ ಕಟಿಬದ್ಧರಾಗಿರ್ತಾರೆ. ಮತ್ತೊಂದು ಕಡೆ ತಾಯಿ ಹೃದಯ ಯಾರಿಗೂ ಕೇಳಿಸದ ಹಾಗೆ, ಯಾರಿಗೂ ಕಾಣಿಸದ ಹಾಗೆ ಒಳಗಡೆ ಅವ್ರಿಗೂ ಕೂಡ ಆ ರೋದನೆ ಇರುತ್ತೆ. ಅಂತಹ ಧರ್ಮ ಸಂಕಟದಲ್ಲಿ ಪೊಲೀಸರು ಇದ್ದಾರೆ. ಮೇಲಿನ ಆರ್ಡರ್ಸ್ಗಳನ್ನು ಅವರು ಫಾಲೋ ಮಾಡಬೇಕಾಗತ್ತೆ. ಸೊ ಹೀಗಾಗಿ ಇವತ್ತು ಹೆಂಗೋ ಮಾತುಕತೆಯಿಂದ ಬಗೆಹರಿಸ್ಬೋದಾಗಿತ್ತು. ಯಾವಾಗ ಹೊಡೆದ್ರು, ಯಾವಾಗ ದೌರ್ಜನ್ಯ ಮಾಡಿದ್ರು, ಯಾವಾಗ ರಾಕ್ಷಸಿ ಪ್ರವೃತ್ತಿ ಪ್ರದರ್ಶನ ಮಾಡಿದ್ರು, ರೊಚ್ಚಿಗೆದ್ರು. ನೋಡ್ರಿ, ಇದು ನೋಡ್ರಿ, ಪಾಪ ಹುಡುಗ ಹೆಲ್ಮೆಟ್ ಎಲ್ಲ ಪ್ಯಾಡ್ ಗೀಡ್ ಹಾಕೊಂಡು ರೆಡಿಯಾಗಿ ಬಂದುಬಿಟ್ಟಾನ. ಎಷ್ಟಾದರೂ ಹೊಡ್ರಿ, ಬೇಕಾದ್ರೆ ನಾನು ರೆಡಿ ಅದೀನಿ ಅಂತೇಳಿ. ದ್ಯಾಟ್ ಈಸ್ ಜೆನ್ಜಿ. ಅವ್ರಿಗೆ ಹತ್ರ ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಇರುತ್ತೆ. ನೀನು ಹಿಂಗೆ ಮಾಡ್ತೀಯ, ನಾನು ಹಿಂಗೆ ಮಾಡ್ತೀನಿ. ಅವ್ರ ಹತ್ರ ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಇರುತ್ತೆ. ಈ ರೀತಿ ಟ್ರೋಲ್ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಅವರನ್ನ. ಈ ಹಿಂದೆ ನಾವು ರಾಹುಲ್ ಗಾಂಧಿ ಅವ್ರನ್ನ ಆ ಲೆವೆಲ್ಗೆ ಟ್ರೋಲ್ ಮಾಡೋದನ್ನ ನೋಡಿದ್ವಿ. ರಾಹುಲ್ ಗಾಂಧಿ ಅವ್ರನ್ನ ಪಪ್ಪು, ಕಪ್ಪು, ಚಿಪ್ಪು ಅಂತ ಎಲ್ಲ ಟ್ರೋಲ್ ಮಾಡಿದ್ದನ್ನು ನೋಡಿದ್ವಿ. ಆದರೆ ಇವತ್ತು ನರೇಂದ್ರ ಮೋದಿ ಅವರಿಗೆ ಇಂಥದ್ದೊಂದು ಕಾಲ ಬರುತ್ತೆ ಅಂತ ನರೇಂದ್ರ ಮೋದಿ ಅವರು ಮತ್ತು ಅವರ ಆರಾಧಿಸುವ ಭಕ್ತರು ಅಂದ್ಕೊಂಡಿರಲಿಲ್ಲ ಅಂತ ಅನಿಸುತ್ತೆ. ಆ್ಯಂಡ್ ಇದಕ್ಕೆ ಕಾರಣ ಅವರೇ. ಯಾಕೆ ಅಂತಂದರೆ ಉಗ್ರಲ್ಲಿ ಹೋಗೋದು ಕೊಡ್ಲಿ ತೊಗೊಂಡ್ರು ಅನ್ನೋ ಹಾಗೆ ಮಾತುಕತೆಯಿಂದ ಬಗೆಹರಿಯೋದನ್ನು ಇವರು ಈ ಲೆವೆಲ್ಗೆ ಬೆಟ್ಟ ಮಾಡಿ ಕೂತು ಈಗಲೂ ಮಾತುಕತೆಗೆ ಹೋಗಲಾರ್ದೆ, ಈಗಲೂ ಅವ್ರಿಗೆ ಬೇಕಾಗಿರೋದನ್ನು ಮಾಡಲಾರ್ದೆ ಬರೀ ಭಾಷಣ ಹೊಡ್ಕೊಂಡು ಕೂತ್ರೆ ಯಾರು ನಂಬ್ತಾರೆ ಇವ್ರನ್ನ?